ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಕ್ರಾಂತಿಯೋಗಿ, ಸಮಾಜೋದ್ಧಾರಕ, ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಶುಭ ಸಂಜೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರಲ್ಲೂ ಹಾಗೂ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗದವರಲ್ಲೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆನೆ ಕುದುರೆ ಬಂಡಿ ಬಂಡಾರವಿರ್ದಡೇನೋ, ತಾನುಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಕೈ ಹಿಡಿದ ಸತಿ ಪರರ ಸಂಗ, ಒಡವೆ ತಾನೇನಪ್ಪುದೋ. ಸಾವಿಂಗೆ ಸಂಗಡ ಯಾರೂ ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ಇದು ಮೋಳಿಗೆಯ ಮಾರಯ್ಯನವರ ಒಂದು ತುಂಬಾ ಅದ್ಭುತವಾದ ವಚನ, ಪ್ರಸಿದ್ಧವಾದ ವಚನ. ಈ ವಚನದಲ್ಲಿ ಎಂತಹ ಅದ್ಭುತವಾದ ಒಂದು ಸಂದೇಶವನ್ನ ಅವರು ಕೊಟ್ಟು ಹೋಗಿದ್ದಾರೆ ಅಂತ ಕೇಳಿದ್ರೆ, ಈ ವಚನವನ್ನು ಬರೆದಿರ್ತಕ್ಕಂಥ ಮೋಳಿಗೆ ಮಾರಯ್ಯನವರ ಒಂದು ಸ್ವಲ್ಪ ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಳೋಣ. ಮೋಳಿಗೆ ಮಾರಯ್ಯ ಅಂತ ಅವ್ರಿಗೆ ಯಾಕೆ ಹೆಸರು ಬಂತು? ಮೋಳಿಗೆಯ ಮಾರಯ್ಯನವರ ಮೂಲ ಹೆಸರು ಮಹಾದೇವ ಭೂಪಾಲ, ಕಾಶ್ಮೀರದ ಅರಸು. ನೀವು ವಚನ ಸಾಹಿತ್ಯ ಓದ್ದವ್ರಿಗೆ ಅಥವಾ ಪುರಾಣಗಳನ್ನ ಕೇಳ್ದವ್ರಿಗೆ ಇದು ಗೊತ್ತಿರುತ್ತೆ ಇವರ ಹಿನ್ನೆಲೆ. ಇವರು ಕೂಡ ಒಬ್ಬ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಸಮಕಾಲೀನರಾದ ಶರಣರು. ಅಂದ್ರೆ ಇವರು ಒಂದು ಕಾಶ್ಮೀರದ ಅರಸರಾಗಿರ್ತಾರೆ. ಯಾರು? ಮೋಳಿಗೆಯ ಮಾರಯ್ಯನವರು. ಅವರ ಮೂಲ ಹೆಸರು ಬಂದ್ಬಿಟ್ಟು ಮಹಾದೇವ ಭೂಪಾಲ, ಅವರ ಮಡದಿಯ ಹೆಸರು ಮಹಾದೇವಿ ಅಂತ. ಅವರು ಒಂದು ರಾಜ್ಯದ ರಾಜ ಆಗಿರ್ತಾರೆ. ಯಾರು? ಮಹಾದೇವ ಭೂಪಾಲ. ಸೊ ಹೀಗೆ ರಾಜ್ಯವನ್ನು ಆಳ್ತಿರ್ಬೇಕಾದ್ರೆ ಅವರ ತಂಗಿಯ ಒಂದು ಇಚ್ಛೆಗೆ, ಅಂದ್ರೆ ಅವರ ತಂಗಿ ಕಳೆದು ಹೋಗಿರ್ತಾರೆ. ಅವರ ತಂಗಿ ಯಾರು ಅಂದ್ರೆ ಬೋಂತಾದೇವಿ ಅಂತ. ಅವರು ಕೂಡ 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಒಬ್ಬ ಮಹಾನ್ ಶರಣೆ ಆಗಿರ್ತಾರೆ. ಹೀಗೆ ಅವರು ಕಲ್ಯಾಣಕ್ಕೆ ಹೋಗಿ ಕಾಯಕ, ಆಮೇಲೆ ಅಲ್ಲಿ ನಡೀತಕ್ಕಂಥ ದಾಸೋಹ ಎಲ್ಲವನ್ನೂ ನೋಡಿ ಪ್ರಭಾವಿತಳಾಗಿ ಯಾರು? ಬೋಂತಾದೇವಿ ಅಕ್ಕ ಬಂದು ಅಣ್ಣನಾದ ಭೂಪಾಲ ದೇವನಿಗೆ ಕೇಳ್ತಾರೆ. ಅಂದ್ರೆ ತಂಗಿ ಕಳೆದು ಹೋಗಿರ್ತಾಳೆ ಅಂತ ಅಂದ್ಬಿಟ್ಟು ಕಾಶ್ಮೀರದ ಅರಸ ಭೂಪಾಲ ರಾಜರು ಏನೋ ಡಂಗೂರ ಬಾರಿಸಿರ್ತಾರೆ. ನನ್ನ ತಂಗಿಯನ್ನ ಹುಡುಕಿ ಕೊಟ್ಟವರಿಗೆ ನನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ತಂಗಿ ಅಣ್ಣನಿಗೆ ಹೇಳ್ದಿರಾ ಕಲ್ಯಾಣಕ್ಕೆ ಹೋಗಿರ್ತಾರೆ. ಕಲ್ಯಾಣಕ್ಕೆ ಎಲ್ಲ ಶರಣರ ಜೊತೆಗೆ, ಅಂದ್ರೆ ಅಲ್ಲಿರ ಜಂಗಮರ ಜೊತೆ ಬೋಂತಾದೇವಿ ಅಕ್ಕನೂ ಕೂಡ ಕಲ್ಯಾಣಕ್ಕೆ ಹೋಗಿರ್ತಾಳೆ, ಅಣ್ಣನಿಗೆ ತಿಳಿಸ್ದಿರ. ಹೀಗೆ ತಂಗಿಯನ್ನು ಕಾಣದೇ ಇದ್ದಾಗ ತುಂಬಾ ಆತಂಕಗೊಂಡಂತಹ ಅವರ ಅಣ್ಣ ಭೂಪಾಲ ಅರಸ ಡಂಗೂರ ಸಾರಿಸಿ, ನಮ್ಮ ತಂಗಿಯನ್ನ ಹುಡುಕಿ ಕೊಟ್ಟವ್ರಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು
ಡಂಗೂರ ಸಾರಿಸಿರ್ತಾರೆ. ಹೀಗೆ ನಡೀತಾ ಸರ್ಚ್ ನಡೆದಿರುತ್ತೆ, ಎಲ್ಲರೂ ಹುಡುಕ್ತಾರೆ, ಸಿಗೋದಿಲ್ಲ. ಅಲ್ಲಿ ಈ ಕಾಯಕದ ಮಹತ್ವವನ್ನ ನನ್ನ ಅಣ್ಣನಿಗೂ ತಿಳಿಸೋಣ ಅಂತ ತಿಳ್ಕೊಂಡು ಬೊಂದಾದೇವಿ ವಾಪಸ್ಸು ಬರ್ತಾಳೆ. ಎಲ್ಲಿಗೆ? ಕಾಶ್ಮೀರಕ್ಕೆ ಬಂದು ತುಂಬಾ ಸಂತೋಷ ಆಗುತ್ತೆ. ನೀನು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಾನು ತುಂಬಾ ಆತಂಕಗೊಂಡಿದ್ದೆ. ತಂಗಿ ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ ಯಾರು? ಭೂಪಾಲ ರಾಜ. ಇಲ್ಲ ಅಣ್ಣ, ನನಗೊಂದು ಏನೋ ಬೇಕಾಗಿದೆ, ನಾನು ನಿನಗೆ ಕೇಳ್ತೀನಿ, ಕೊಡ್ತೀಯಾ ಅಣ್ಣ ಅಂತ ಬೊಂತಾದೇವಿ ಅಮ್ಮ ಕೇಳ್ತಾರೆ ಅವ್ರ ಅಣ್ಣನಿಗೆ. ಇಲ್ಲ, ನೀನ್ ಬಂದಿರೋದು ನಂಗೆ ತುಂಬಾ ಸಂತೋಷ ಆಗಿದೆ, ನೀನ್ ಏನ್ ಬೇಕಾದ್ರೂ ಕೇಳು, ನಾನು ರಾಜ್ಯವನ್ನೇ ಕೊಡ್ತೀನಿ, ಬೇಕಂದ್ರೆ ನನ್ನ ಪ್ರಾಣವನ್ನೇ ನಿನಗೆ ಕೊಡ್ತೀನಿ, ನೀನ್ ಬಂದಿದ್ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ತಂಗಿ ಕೇಳ್ತಾಳೆ, ಇಲ್ಲ, ನಿನ್ನ ಐಶ್ವರ್ಯ, ಅಂತಸ್ತು, ನಿನ್ನ ರಾಜ್ಯ ನನಗೇನೂ ಬೇಡ, ನಿನ್ನ ಕಾಯಕದಿಂದ ಬಂದಂತಹ ಏನು ದುಡಿಮೆ ಇರುತ್ತದಲ್ಲ ಅದನ್ನ ನನಗೆ ಕೊಡು ಅಂತ ಕೇಳ್ತಾನೆ. ರಾಜ ಅಂದ್ರೆ ತುಂಬಾ ಸುಖದ ಸುಪ್ಪತ್ತಿಯಲ್ಲಿ ಬೆಳೆದಿರ್ತಾನೆ, ತಂಗಿನೂ ಕೂಡ ಅದೇ ರೀತಿ ಬೆಳೆಸಿರ್ತಾನೆ. ಆದ್ರೆ ತಂಗಿ ಅಲ್ಲಿ ನಡ್ತಕ್ಕಂಥ ದಾಸೋಹ, ಕಾಯಕ ಪ್ರೇಮ, ಎಲ್ಲರೂ ಒಂದೇ, ಅಂದ್ರೆ ನಾವೆಲ್ಲರೂ ಒಂದೇ ಮನೆಯವರು ಅಂತ ತಿಳ್ಕೊಂಡು ಬಾಳ್ತಾ ಇರ್ತಾರಲ್ಲ, ಆ ಒಂದು ಸನ್ನಿವೇಶವನ್ನ ಅದರಿಂದ ತುಂಬಾ ಪ್ರಭಾವಿತಳಾಗಿರ್ತಕ್ಕಂಥ ಬೊಂತಾದೇವಿ ಅಕ್ಕ, ಇಲ್ಲ, ನನಗೆ ನಿನ್ನ ಅಂತಸ್ತು, ರಾಜ್ಯ ಏನೂ ಬೇಡ, ಕಾಯಕದಿಂದ ಬಂದಂತಹ ಒಂದು ದುಡಿಮೆಯ ಭಾಗವನ್ನ ನನಗೆ ಕೊಡು ಅಣ್ಣ ಅಂತ ಕೇಳ್ತಾಳೆ. ಅವಾಗ ರಾಜ ಇರ್ತಾನಲ್ಲ, ಅವನು ಯಾವಾಗ್ಲೂ ರಾಜ್ಯವನ್ನ ನೋಡ್ಕೊಳ್ಳೋದು, ಆಮೇಲೆ ಕೆಲಸಗಾರನ ನೋಡ್ಕೊಳ್ಳೋದು, ಅವ್ರಿಗೆ ಎಲ್ಲರ ಕಡೆಯಿಂದ ಕೆಲಸ ಮಾಡ್ಕೊಳ್ಳೋದು, ಈ ರೀತಿ ನಡೀತಾ ಇರ್ತಾನೆ ಯಾರು? ಭೂಪಾಲ ರಾಜ. ನಾನ್ ರಾಜ ಅನ್ನೋ ಒಂದು ಅರ್ಥದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಕಾಯಕದಿಂದ ಬಂದಂತ ಹಣವನ್ನ ಅಥವಾ ದುಡಿಮೆಯನ್ನ ನೀನ್ ಕೊಡ್ಬೇಕಾ? ಕಾಯಕ ಅಂದ್ರೆ ಏನು ಅಂತ ಬೊಂತಾದೇವಿ ಅಕ್ಕನಿಗೆ ಯಾರು ಅವ್ರ ಅಣ್ಣ ಕೇಳ್ತಾನೆ. ಸೊ ಕಾಯಕ ಅಂದ್ರೆ ಅವ್ರಿಗೆ ಹೊಸ ಶಬ್ದ, ಕಾಯಕ ಅಂದ್ರೆ ಗೊತ್ತಿರೋದಿಲ್ಲ, ಅದ್ರ ಕೆಲಸ ಮಾಡಿಸ್ಕೋತಾ ಇರ್ತಾರೆ, ಮಾಡ್ತಾ ಇರಂಗಿಲ್ಲ. ರಾಜ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಒಂದ್ ಕಲ್ಪನೆ ಬರುತ್ತೆ ಎಲ್ಲರಿಗೂ ಕೂಡ. ಸೊ ಹೀಗೆ ಆಗ್ಬೇಕಾದ್ರೆ ಕಾಯಕ ಅಂದ್ರೆ ನಿನ್ಗೇನ ಅಂತ ಗೊತ್ತಾಗ್ಬೇಕಲ್ಲ ಅಣ್ಣ, ಬಾ, ನಿನ್ನ ಕರ್ಕೊಂಡು ಹೋಗ್ತೀನಿ ಕಲ್ಯಾಣಕ್ಕೆ. ಅಲ್ಲಿ ಬಸವಣ್ಣ ಇದ್ದಾನೆ. ಸೊ ಅವನು ಕಾಯಕ ಅಂದ್ರೆ ಬಸವಣ್ಣ ಅಂದ್ರೆ ಕಾಯಕ. ನಿನಗೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ತೀನಿ, ನಿನಗೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಕಾಯಕ ಅಂದ್ರೆ ಏನು. ಅವರೆಲ್ಲ ಎಷ್ಟು ಸಂತೋಷವಾಗಿ ಬದುಕ್ತಾ ಇದ್ದಾರೆ, ಬಾ ಅಣ್ಣ, ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ತಂಗಿ ಮೇಲೆ ತುಂಬಾ ಪ್ರೇಮ, ತುಂಬಾ ಪ್ರೀತಿ, ವಾತ್ಸಲ್ಯ ಅಣ್ಣನಿಗೆ. ಸೊ ಹಾಗಾಗಿ ತಂಗಿಯ ಮಾತಿಗೆ ಬೆಲೆ ಕೊಟ್ಟು ಭೂಪಾಲ ರಾಜ ತನ್ನ ನೀನು ರಾಜನಾಗಿ ಬರಬೇಡ ಅಂತ ಹೇಳಿದಾಗ ತನ್ನ ಒಂದು ಸಿಂಹಾಸನವನ್ನ ತ್ಯಜಿಸಿ ತಂಗಿಯ ಜೊತೆ ಭೂಪಾಲ ರಾಜ ಎಲ್ಲಿಗೆ ಹೋಗ್ತಾನೆ? ಕಲ್ಯಾಣಕ್ಕೆ ಹೋಗ್ತಾನೆ. ಸೊ ಕಲ್ಯಾಣಕ್ಕೆ ಹೋಗಿ ಅಲ್ಲಿಯ ಒಂದು ಭಕ್ತರ ಭಕ್ತಿ, ಅವರ ಕಾಯಕ ಪ್ರೇಮ, ಅವರು ಬದುಕ್ತಕ್ಕಂಥ ರೀತಿಗೆ ಮಾರು ಹೋಗಿ ಯಾರು? ಭೂಪಾಲ ರಾಜ ಅಲ್ಲೇ ಇರ್ಬೇಕು, ತಾನು ಕೂಡ ಶರಣತ್ವವನ್ನ ಸ್ವೀಕರಿಸಿ ಲಿಂಗ ದೀಕ್ಷೆಯನ್ನ ತಗೊಂಡು ಬಸವಣ್ಣನವರ ಹತ್ರ ಶರಣರಾಗಿ ಬಾಳ್ತಕ್ಕದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಶರಣರಾದ ಮೇಲೆ ಅವರು ಕೂಡ ಸಾಕಷ್ಟು ವಚನ ಸಾಹಿತ್ಯವನ್ನ ರಚನೆ ಮಾಡಿ ಆ ವಚನದಿಂದ ತುಂಬಾ ಅದ್ಭುತವಾದ ಸಂದೇಶವನ್ನ ನಮ್ಮೆಲ್ಲರಿಗೂ ಬಿಟ್ಟು ಹೋಗಿದ್ದಾರೆ. ಯಾರು? ಭೂಪಾಲ ರಾಜ ಅವರು. ಮುಂದೆ ಮೋಳಿಗೆಯ ಮಾರಯ್ಯ ಅಂದ್ರೆ ಕಟ್ಟಿಗೆ ಮಾರುವ ಕಾಯಕವನ್ನ ಮಾಡ್ತಾ ಅವರು ತಮ್ಮ ಜೀವನವನ್ನ ಸಾಗ್ತಾ ಹೋಗ್ತಾರೆ. ಎಲ್ಲಿ? ಕಲ್ಯಾಣದಲ್ಲಿ. ಭೂಪಾಲ ರಾಜ ಹೋಗಿ ಅವರಿಗೆ ಮೋಳಿಗೆಯ ಮಾರಯ್ಯ ಅಂತ ಅವ್ರದ್ದು ಅಂಕಿತ ಬಂದ್ಬಿಟ್ಟು ನಿಕ್ಕಳಂಕ ಮಲ್ಲಿಕಾರ್ಜುನ. ಅವರ ಒಂದು ಈ ವಚನ ಏನು? ಆನೆ ಕುದುರೆ ಬಂಡಿ ಬಂಡಾರವಿರ್ದಡೇನು, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಆನೆ ಕುದುರೆ ಬಂಡಿ ಬಂಡಾರವಿರ್ದಡೇನು. ನಾವೆಲ್ಲ ತಿಳ್ಕೊಂಡಿರ್ತೀವಿ, ಶ್ರೀಮಂತರ ಎಲ್ಲರೂ ದುಡಿಮೆ, ಉದ್ದಿಮೆದಾರನ ತಗೊಳ್ರಿ, ಈಗೆಲ್ಲ ಸಾಕಷ್ಟು ಉದ್ದಿಮೆದಾರನ ನೋಡ್ತಿದೀವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಉದ್ದಿಮೆದಾರನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅವ್ರು ಎಷ್ಟೇ ಸಂಪಾದನೆ ಮಾಡ್ಲಿ, ಗಳಿಕೆ ಮಾಡ್ಲಿ, ನಾವು ಹೊಟ್ಟೆಗಾಗಿ ತಗೊಳ್ಳೋದು ಆಹಾರ ಒಂದು ಪಡಿ ಅಕ್ಕಿ ಅಂತ ಹೇಳ್ತಾರೆ, ಒಂದ್ ಆವಿನ ಹಾಲು, ಮಲಗುವುದು ಅರ್ಧ ಮಂಚ. ನಾವೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಮಗೆ ಒಬ್ಬೊಬ್ಬರಿಗೆ ಎಷ್ಟು ಅಗತ್ಯಕ್ಕೆ ತಕ್ಕದ್ದನ್ನ ಮಾತ್ರ ನಾವು ಸಂಪಾದನೆ ಮಾಡಿದ್ದನ್ನೆಲ್ಲೋ ನಾವೊಬ್ಬರೇ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಎಷ್ಟೇ ಗಳಿಕೆ ಮಾಡಿದ್ರು ಕೂಡ ನಮಗೆ ಎಷ್ಟು ಅಗತ್ಯ ಬೇಕು ಅಷ್ಟನ್ನ ಮಾತ್ರ ನಾವು ಅನುಭವಿಸ್ಲಿಕ್ಕೆ ಅಥವಾ
ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಆನೆ ಕುದುರೆ ಬಂಡಿ ಭಂಡಾರವಿರ್ದಡೇನೋ ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು. ನೋಡ್ರಿ, ಒಂದಾವಿನ ಹಾಲು ಅಂದ್ರು ಒಂದು ಆಕಳು. ಆವು ಅಂದ್ರೆ ಆವು ಅಂತ ಶಬ್ದದಿಂದ ಆಕಳು ಬಂತು ಅಂತ ಹೇಳ್ತಾರೆ. ಒಂದು ಆಕಳಿನ ಹಾಲು ಮಾತ್ರ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ನಾವು ದೊಡ್ಡ ಗೋಶಾಲೆ ನಡೆಸ್ತಾ ಇದೀವಿ ಅಂತ ತಿಳ್ಕೊಡ್ರಿ, ಎಷ್ಟೇ ಹಾಲು ನಾವು ಹಸುಗಳಿಂದ ಕರೆದ್ರು ಕೂಡ ನಾವು ಒಬ್ರು ಕುಡಿಯೋದು ಒಂದ್ ಆಕಳ ಹಾಲು ಕೂಡ ನಮ್ಗೆ ಜಾಸ್ತಿನೇ ಆಗುತ್ತೆ. ಅದೇ ರೀತಿ ಮುಂದೆ ಹೇಳ್ತಾರೆ, ಮಲಗುವುದು ಅರ್ಧ ಮಂಚ. ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೆ ಕಟ್ತೀವಿ, ದೊಡ್ಡ ದೊಡ್ಡ ದಿವಾನ ಕಾಟು, ಎಂತೆಂಥ ಕಾಟುಗಳಂತ ಹೇಳ್ತೀವಲ್ಲ, ಇಲ್ಲಿ ಸಾಂಕೇತಿಕವಾಗಿ ಅವರು ಬಳಸ್ತಾ ಹೋಗ್ತಾರೆ. ಅಂದ್ರೆ ಮನುಷ್ಯನಾದಂತಹವನು ಎಷ್ಟೇ ಸಂಪಾದನೆ ಮಾಡ್ಲಿ, ಎಷ್ಟೇ ಗಳಿಕೆ ಮಾಡ್ಲಿ, ನಮ್ಮ ಅಗತ್ಯಕ್ಕೆ ತಕ್ಕದ್ದನ್ನ ಮಾತ್ರ ನಾವು ಬಳಸ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಹೇಳೋದು, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಅವ್ರು. ಮುಂದೆ ಹೇಳ್ತಾರೆ, ಕೈ ಹಿಡಿದ ಸತಿ ಪರರ ಸಂಗ, ಒಡವೆ ತಾನೇನಪ್ಪುದು, ಸಾವಿಂಗೆ ಸಂಗಡ ಯಾರೂ ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ಕೊನೆಯ 3 ಸಾಲಲ್ಲಿ ಹೇಳ್ತಾರೆ, ಇವತ್ತು ನೋಡ್ರಿ ಮದ್ವೆ ಆಗಿರ್ತಾರೆ, ಗಂಡ ಹೆಂಡತಿ ಸುಖವಾಗಿ ಬಾಳ್ತಿರ್ತಾರೆ, ಏನೋ ತೊಂದರೆ ಆಗುತ್ತೆ, ಆರೋಗ್ಯ ತೊಂದರೆ ಅಂತ ತಿಳ್ಕೊಡ್ರಿ. ಕೊನೆಗೆ ನಮ್ ಗುರುಗಳು ಹೇಳ್ತಾರೆ, ಆರೋಗ್ಯ ತೊಂದರೆ ಏನೂ ಇಲ್ಲ ಅಂದ್ರೂ ಕೂಡ ಒಂದು ಕರ್ಮ ಅನ್ನೋದು ನಮ್ಮ ಸುತ್ತ ಇರುತ್ತೆ. ನಮ್ಮ ಕರ್ಮಾನುಸಾರ ನಮಗೆ ಪ್ರಾರಬ್ಧಗಳು ನಮ್ಗೆ ಬಂದಿರುತ್ತೆ. ಸೊ ಕರ್ಮಾನುಸಾರ ಏನ್ ಬರುತ್ತೆ ಅದನ್ನೆಲ್ಲನೂ ಕೂಡ ನಾವು ಎಲ್ಲರೂ ನಮಗೆ ಬಂದಂತಹ ಒಂದು ಆಪತ್ತನ್ನ, ನಮಗೆ ಬಂದಂತಹ ಜೀವನವನ್ನ ನಾವೇ ಅನುಭವಿಸ್ಬೇಕು ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಏನು ಮೂಳಿಗೆ ಮಾರಯ್ಯನವರು ಹೇಳ್ತಾರೆ, ಕೈ ಹಿಡಿದ ಸತಿ ಪರರ ಸಂಘ. ಅದೇ ರೀತಿ ಒಡವೆ ತಾನೇನಪ್ಪುದು, ಸಾವಿಂಗೆ ಸಂಗಡ ಯಾರೂ ಇಲ್ಲ ಕಾಣ, ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ಇವತ್ತು ನಾವು ಹುಟ್ಟಿ ಅಥವಾ ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೂ ನಾವು ಯಾವ ರೀತಿ ಬದುಕ್ತೀವಿ ಅದು ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ನಾಳೆ ನಾವ್ ಯಾರಾದ್ರೂ ಲಿಂಗೈಕ್ಯ ಆದ ತಕ್ಷಣ ನಮ್ಮ ಜೊತೆ ನಮ್ಮ ಪ್ರೀತಿ ಪಾತ್ರರು 1 ದಿನ 2 ದಿನ 3 ದಿನ, ಕೊನೆಗೆ 1 ತಿಂಗಳು ಅನ್ಕೊಡ್ರಿ, ಅಷ್ಟು ದುಃಖದಲ್ಲಿ ಇರ್ತೀವಿ. ಆದ್ರೂ ನಮ್ಮ ಜೀವನವನ್ನ ನಾವು ನಡೆಸಲೇಬೇಕು. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರು ಹೋದ್ರು ಅಂದ ತಕ್ಷಣ ಅವ್ರ ಜೊತೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮಗೆ ನಮ್ಮದೇ ಆದಂತ ಜವಾಬ್ದಾರಿಗಳಿರ್ತಾವು. ಭಗವಂತ ನಮಗೆ ಕೊಟ್ಟಂತ ಜೀವನವನ್ನ ನಾವು ಇರೋವರೆಗೂ ನಾವು ಬದುಕಲೇಬೇಕು. ಸೊ ಅದರತ್ತ ನಮ್ಮ ಗಮನವನ್ನ ನಾವು ಕೊಡ್ಲೇಬೇಕು. ದುಃಖ ಎಷ್ಟೇ ಇದ್ರೂ ಕೂಡ ನಮ್ಮ ಜೀವನವನ್ನು ಬದುಕೋಕೆ ನಾವು ನಮ್ಮ ಚಿತ್ತವನ್ನ, ನಮ್ಮ ಕಾಯಕವನ್ನ, ನಮ್ಮ ಜೀವನವನ್ನ ನಡೆಸ್ಕೊಳ್ಳೇಬೇಕು. ಇಲ್ಲಿ ಒಟ್ಟಾರೆಯಾಗಿ ಮೂಳಿಗೆ ಮಾರಯ್ಯನವರು ಹೇಳೋದು, ನಾವು ಎಷ್ಟೇ ಸಂಪಾದನೆ ಮಾಡ್ಲಿ ಕೂಡ ಅಲ್ಟಿಮೇಟ್ ಸತ್ಯ ಏನಂತ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಿದಾಗ, ಅಂದ್ರೆ ಏನಪ್ಪಾ, ಸತ್ ಮೇಲೆ ನನ್ ಜೊತೆ ಯಾರು ಬರಲ್ಲ, ಸತ್ ಮೇಲೆ ನಾನು ಗಳಿಕೆ ಮಾಡಿದಂತ ಹಣನೂ ಬರಲ್ಲ, ನಾನ್ ತೆಗೆದುಕೊಂಡಂತ ಕಟ್ಟಿಸಿದಂತ ಬಂಗ್ಲೆನೂ ಕೂಡ ಬರಲ್ಲ ಅಂತ ತಿಳ್ಕೊಂಡು ಏನು ಕಟ್ಟಿಸ್ತೇನು ಇರ್ಬೇಡಿ ಅಂತಾನು ಹೇಳ್ತಾರೆ. ಯಾಕಂದ್ರೆ ಸತ್ಯ ಏನಪ್ಪಾ, ನಾಳೆ ಹೋಗುವಾಗ ನಾವು ಒಂಟಿನೇ, ಬಟ್ ಇರುವಂತ ಜೀವನದಲ್ಲಿ ನಾವು ಗಳಿಕೆ ಮಾಡಿದ್ರಲ್ಲಿ ಒಂದಿಷ್ಟು ಸಮಾಜಕ್ಕೆ, ಅಗತ್ಯ ಬಿದ್ದವ್ರಿಗೆ, ನೋವಿನಲ್ಲಿ ಇರೋರ್ಗೆ, ಕಷ್ಟದಲ್ಲಿ ಇರೋರ್ಗೆ ನಾವು ಗಳಿಕೆ ಮಾಡಿದ್ರಲ್ಲೇನೆ ಅದರಲ್ಲಿ ಸಮಾಜಕ್ಕಾಗಿ ನೋವಿನಲ್ಲಿರೋರ್ಗೆ ಕೊಟ್ಟು ದಾಸೋಹ ಮಾಡಿದಾಗ ಅದು ಪರಮಾತ್ಮನಿಗೆ ಅರ್ಪಿತ ಆಗುತ್ತೆ ಅನ್ನೋದನ್ನ ಈ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ಜೀವನ ಮಾಡ್ತಾ ಹೋದಾಗ ನಮ್ಮ ಜೀವನ ಭಗವಂತನ ಕೃಪೆಗೆ, ಭಗವಂತನ ಕರುಣೆಗೆ ಪಾತ್ರ ಆಗುತ್ತೆ ಅನ್ನೋದನ್ನ ಈ ವಚನದಲ್ಲಿ ಅವರು ಹೇಳ್ತಾರೆ. ಅದೇ ರೀತಿ ನಾವು ಬದುಕುವತ್ತ ನಾವು ಚಿಂತನೆ ಮಾಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.